कारवार में एक कदीम काली पुल जो सदाशिवगढ़ और कारवार के दरमियान कौमी शाहराह 66 पर एक अहम कनेक्शन था, मुनहदम हो गया है, जिससे एक ट्रक ड्राइवर ज़ख्मी हुआ है। इस हादसे से उत्तर कन्नड़ ज़िले की परेशानियों में मज़ीद इजाफा हुआ है, जो पहले से ही शदीद बारिश और लैंडस्लाइडिंग ट्रेजेडी से जूझ रहा है। दरियाए काली पर फैला हुआ और गोवा को कर्नाटक से जोड़ने वाला 40 साल पुराना पुल बुध की सुबह तकरीबन 1 बजे उस वक्त ढह गया जब उस पर से एक ट्रक क्रॉस कर रहा था और पुल के गिर जाने से ट्रक भी दरिया में गिर गया। रात के गश्ती अफसरान ने गिरने की इत्तला दी और पुलिस को भी आगाह किया। मकामी माहिगीरों ने ड्राइवर बालामुरुगन को बचा लिया है, जिनका ताल्लुक़ तमिलनाडु से है, जो अब कारवार इंस्टीट्यूट ऑफ मेडिकल साइंसेज और अस्पताल में ज़ेरे इलाज हैं। हाईवे पर ट्रैफिक रोक दी गई है। 1 ಗಂಟೆ ಹತ್ರ ಮಾಹಿತಿ ಬಂತು ಈ ಕಾಲಿದು ಓಲ್ಡ್ ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ ಅಂತ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಅವರು ಅಲಾಂಗ್ ಎಸ್ಪಿ ಅಡಿಷನಲ್ ಎಸ್ಪಿ ಡಿವೈಎಸ್ಪಿ ಎಲ್ಲರೂ ಕೂಡ ತಕ್ಷಣ ಸ್ಪಾಟ್ಗೆ ಬಂದಿದ್ರು। ಒಂದು ಟ್ರಕ್ ನಮಗೆ ಪತ್ತೆ ಆಯಿತು, ನೀರಲ್ಲಿ ಇತ್ತು ಅಂತ। ಲಕ್ಕಿಲಿ ಒಂದೇ ಗಾಡಿ ಇತ್ತು ಅಂಡ್ ಆ ಡ್ರೈವರು he had some presence of mind, ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ। ಫಿಶರ್ಮನ್ ಬೋಟ್ಸ್ ಇಟ್ಕೊಂಡು ಆ ಡ್ರೈವರ್ಗೆ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡಿದ್ವಿ। ಮೈನರ್ ಗಾಯಗಳಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಿ ಇಸ್ ಫೈನ್ ನೌ, ಹಿ ಇಸ್ ಅಟೆಂಡೆಡ್, ಯಾವ ಮೇಜರ್ ಇಂಜುರೀಸ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ। ನಾವು ಈಗ ನಿಂತ್ಕೊಂಡಿರೋ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟು ಅಲೋ ಟ್ರಾನ್ಸಿಟ್, ಬಿಕಾಸ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇತ್ತು, ಈಗ ಡಬಲ್ ಮಾಡಬೇಕಾಗಿತ್ತು। ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ, ಮಧ್ಯಾಹ್ನ ಒಳಗಡೆ ಕೊಡಬೇಕು, ಆಫ್ಟರ್ ಟ್ರಾಫಿಕ್ ಅಲೋ ಮಾಡ್ತೀವಿ ಅಂತ ಹೇಳ್ತೀವಿ। ಇದೇ ತರ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೋಡ್ಸ್, ಸೇತುವೆ, ಕಾಲು ಸಂತೆಗಳು ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತಿ ರಸ್ತೆಗಳಿರ್ಬೋದು ಆರ್ ಫಿಶರ್ಮೆನ್ ಬೋಟ್ ಇಟ್ಕೊಂಡು ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ, ಇಲ್ಲ ಅಂದ್ರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ದೀವಿ। ನೆಕ್ಸ್ಟ್ 2 days ಆದ್ಮೇಲೆ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು ಎಸ್ ಪಿ ಅವರು ಸೇರ್ಬೇಕು.